ಹಾಯ್ ಫ್ರೆಂಡ್ಸ್, ಶಶಿ ಯೂಟ್ಯೂಬ್ ಸ್ಟುಡಿಯೋಗೆ ವೆಲ್ಕಮ್. ನೋಡಿ, ಇವತ್ತು ಸ್ವೀಟಾಗಿ ಶಾರ್ಟಾಗಿ ತುಂಬ ಚೆನ್ನಾಗಿ ಹೆಸರುಬೇಳೆ ಪಾಯಸ. ನೋಡಿ, ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ನಾನು ಬೆಲ್ಲ ತೊಗೊಂಡಿದ್ದೀನಿ, ಹೆಸರುಬೇಳೆ 1 ಕಪ್ಪು, ಸ್ವಲ್ಪ ಶಾವಿಗೆ 2 ಸ್ಪೂನು, ಗಸಗಸೆ, ಏಲಕ್ಕಿ, ತುಪ್ಪ ಇಷ್ಟನ್ನ ತಗೊಂಡು ಮೊದಲಿಗೆ ಹೆಸರುಬೇಳೆನ ಸ್ವಲ್ಪ ಬಿಸಿ ಮಾಡ್ಕೊಬಿಡೋಣ. ಬಿಸಿ ಮಾಡ್ಕೊಳ್ಳೋದು ಏಕೆ ಅಂತಂದರೆ ಸ್ವಲ್ಪ ಜಿಡ್ಡು ಅನ್ನೋದು ಒಂಥರ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಹೆಸರುಬೇಳೆ ಪಾಯಸ. ನೋಡಿ, ಈ ಹೆಸರುಬೇಳೆ ಪಾಯಸ ತಿನ್ನೋದ್ರಿಂದ ನಮ್ಮ ಬಾಡಿ ತುಂಬ ತಂಪು ಮಾಡುತ್ತೆ. ವಾರಕ್ಕೆ ಒಮ್ಮೆ ಆದರೂ ಇಲ್ಲ 2 ಸಲ ಆದ್ರೂ ನಾವು ಹೆಸರುಬೇಳೆ ಸೇವಿಸೋದ್ರಿಂದ ನಮ್ಮ ಬಾಡಿ ಹೀಟನ ಅಂಶ ಅನ್ನೋದು ಕಮ್ಮಿ ಮಾಡುತ್ತೆ. ಮತ್ತು ತುಂಬ ಒಳ್ಳೆಯದು. ಈ ಹೆಸರುಬೇಳೆ ಪಾಯಸದಲ್ಲಿ ನಾವು ಬೆಲ್ಲ ಸೇರಿಸ್ತೀವಿ, ಗಸಗಸೆ ಸೇರಿಸ್ತೀವಿ. ನಮ್ಮ ಬೆಲ್ಲ ತಿನ್ನೋದ್ರಿಂದ ನಮಗೆ ಐರನ್ ಕಂಟೆಂಟು ಬೆಲ್ಲದಲ್ಲಿ ಸಿಗುತ್ತೆ. ಹಾಗಾಗಿ ನಾವು ಹೆಸರುಬೇಳೆ ಪಾಯಸನ ಸೇವನೆ ಮಾಡೋದು ತುಂಬಾ ಒಳ್ಳೆಯದು. ಈಗೆಲ್ಲ ಬ್ಯುಸಿ ಲೈಫಲ್ಲಿ ಯಾರಪ್ಪ ಮಾಡೋದು ಅಂತ ಅಂದ್ಕೊಂಬಿಟ್ಟಿದ್ದೀವಿ. ಬಟ್ ಒಮ್ಮೆ ಆದ್ರೂ ಮಾಡಿಕೊಂಡು ತಿನ್ನೋದ್ರಿಂದ ನಮ್ಮ ಬಾಡಿಗೆ ತುಂಬಾ ಬೆನಿಫಿಟ್ಟು. ನೋಡಿ, ಈ ರೀತಿ ನಾವು ಹೆಸರುಬೇಳೆನ ಹುರ್ಕೋಬೇಕಾಗತ್ತೆ. ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು ಫ್ರೆಂಡ್ಸ್. ಯಾವಾಗೂ ನಾವು ಕಮ್ಮಿ ಫ್ಲೇಮಲ್ಲಿ ಈ ಥರ ಹುರ್ಕೋಬೇಕಾಗತ್ತೆ. ನೋಡಿ, ನೆಕ್ಸ್ಟ್ ಅದಕ್ಕೆ 1 ವಿಸಿಲ್ 2 ವಿಸಿಲ್ ಬರೋವರೆಗೂ ನಾವು ಈ ಥರ ಕುಕ್ಕರಲ್ಲಿ ಸೇರಿಸ್ಕೊಂಡು ಹುರಿದಿರೋ ಅಂಥ ಬೇಳೆನ ತೊಳೆದ್ಬಿಟ್ಟು ಸೇರಿಸ್ಕೊಳ್ಳೋಣ. ಅದ್ರಾಗೆ ನೋಡಿ, ನಾವು ಏಲಕ್ಕಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಅದ್ರಾಗೇ 1 ಕಪ್ಪು ಕಾಯಿ ತುರಿ ತೊಗೊಂಡಿದ್ದೀನಿ. ಅದಕ್ಕೆ 2 ಟೇಬಲ್ ಸ್ಪೂನ್ ಗಸಗಸೆ ಹಾಕ್ಬಿಟ್ಟು ಚೆನ್ನಾಗಿ ನೈಸ್ ಪೇಸ್ಟ್ ಮಾಡ್ಕೊಬರೋಣ. ನೋಡಿ, ಇದೀಗ ಆಗಿದೆ. ನೋಡಿ, ಎಷ್ಟು ಸೊಗಸಾಗಿ ಬೆಂದಿದೆ ಇದು. ಇದ್ರಿಗೆ ನಾವು ಬೆಲ್ಲ ಅನ್ನೋದು 1.5 ಕಪ್ ಬೇಕಾಗುತ್ತೆ. ನಮ್ಮದು ಬೆಲ್ಲ ಸ್ವಲ್ಪ ಕಮ್ಮಿ ಯೂಸ್ ಮಾಡೋದು, ಸ್ವೀಟ್ ಸ್ವಲ್ಪ ಕಡಿಮೆನೇ. ಹಾಗಾಗಿ ನಾನು 1 ಕಪ್ಪಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಇದು ನೋಡಿ, ನುಣ್ಣಗೆ ನೈಸ್ ಪೇಸ್ಟ್ ಮಾಡಿರೋ ಅಂಥ ಗಸಗಸೆ, ಹಸಿಕಾಯಿ ತುರಿನ ಸೇರಿಸ್ಕೊಳ್ಳೋಣ. ನೋಡಿ, ಈಗ ಅದಕ್ಕೆ ಸ್ವಲ್ಪ ವಾಟರ್ ಆ್ಯಡ್ ಮಾಡ್ಕೊಳ್ಳೋಣ. ತುಂಬ ಗಟ್ಟಿ ಇದ್ರೂ ಆಗಲ್ಲ. ನೋಡಿ, ಎಷ್ಟು ಸೊಗಸಾಗಿ ಆಗ್ತಾ ಇದೆ ಹೆಸರುಬೇಳೆ ಪಾಯಸ ಅನ್ನೋದು. ಗಸಗಸೆ ಸೇರಿಸೋದ್ರಿಂದ ಗಸಗಸೆಯಲ್ಲಿ ನಮಗೆ ತುಂಬಾ ಬೆನಿಫಿಟ್ ಇದೆ. ಈ ರೀತಿ ಆದ್ರೂ ಗಸಗಸೆ ನಾವು ಸೇರಿಸ್ಬೋದಾಗುತ್ತೆ ದೇಹಕ್ಕೆ. ನೋಡಿ, ನಂತರ ಬೆಲ್ಲ ಈ ಥರ ನೀರಲ್ಲಿ ಹಾಕಿ ನಾವು ಕರಗಿಸ್ಕೋಬೇಕಾಗುತ್ತೆ. ನಾನು ಮಾಮೂಲಿ ಮುದ್ದೆ ಬೆಲ್ಲನೇ ತೊಗೊಂಡಿದ್ದೀನಿ. ಆದ್ರೂ ಸ್ವಲ್ಪ ಅದರಲ್ಲಿ ಏನಾದರೂ ಒಂದಿಷ್ಟು ಮಣ್ಣು ಅಂಥದ್ದು ಇರುತ್ತೆ ಅಂಥೇಳಿ ಈ ಥರ ಕರಗಿಸ್ಕೋಬೇಕಾಗುತ್ತೆ. ಕರಗಿಸ್ಕೊಂಡು ನೆಕ್ಸ್ಟು ಫಿಲ್ಟರ್ ಮಾಡ್ಕೋಬೇಕಾಗುತ್ತೆ. ಈ ಥರ ಬೆಲ್ಲ ಸ್ವಲ್ಪ ನೀರು ಸೇರಿಸ್ಕೊಂಡು ಕರಗಿಸ್ಕೋಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಈಗ ಬೆಲ್ಲ ಅನ್ನೋದು ಕರಗಿದೆ. ಅದನ್ನು ಈ ಥರ ಫಿಲ್ಟರ್ ಮಾಡ್ಕೊಳ್ಳೋಣ. ನೋಡಿ, ಇದೀಗ ಆಲ್ಮೋಸ್ಟ್ ರೆಡಿಯಾಗಿದೆ ಹೆಸರುಬೇಳೆ ಪಾಯಸ ಅನ್ನೋದು. ನೋಡಿ, ಬೆಲ್ಲ ಸೇರಿಸಿದ್ಮೇಲೆ ಕಲರೇ ಚೇಂಜ್ ಆಯಿತು. ಅದ್ರಾಗೆ ನಾವು ಫೈನಲ್ ಆಗಿ ಶಾವಿಗೆ ಈ ಟೈಮಲ್ಲಿ ಸೇರಿಸ್ಕೊಂಡ್ರೆ 2 ರಿಂದ 4 ನಿಮಿಷ ಕುದಿಸಿದ್ರೆ ಸರಿ ಹೋಗುತ್ತೆ. ಪಾಯಸ ಅನ್ನೋದು ಬಿಸಿ ಇರೋದ್ರಿಂದ ಶಾವಿಗೆ ಬೇಗನೆ ಬೆಂದ್ಕೊಂಡ್ಬಿಡುತ್ತೆ. ನೋಡಿ, ಅದಕ್ಕೆ ಬಂದರೆ ಸಾಕಾಗುತ್ತೆ ಪಾಯಸ ಅನ್ನೋದು.
ಫೈನಲಾಗಿ ದ್ರಾಕ್ಷಿ ಗೋಡಂಬಿನ ಈ ಥರ ತುಪ್ಪದಲ್ಲಿ ಹುರ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಸೊಗಸಾಗಿ, ಎಷ್ಟು ಸೂಪರಾಗಿ, ಟೇಸ್ಟಿಯಾಗಿ, ತುಂಬ ಚೆನ್ನಾಗಾಗಿದೆ ಹೆಸರುಬೇಳೆ ಪಾಯಸ ಅನ್ನೋದು. ಇದೇ ರೀತಿ ನೀವು ಒಮ್ಮೆ ಟ್ರೈ ಮಾಡಿ, ಇದೇ ಅಳತೆಯಲ್ಲಿ ಹೇಗಿದೆ ಟೇಸ್ಟ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಕೊನೆಯದಾಗಿ ಏಲಕ್ಕಿ 1 ಟೇಬಲ್ ಸ್ಪೂನ್ ಸೇರಿಸ್ಕೊತಾ ಇದ್ದೀನಿ. ಆ ಏಲಕ್ಕಿ ಘಮ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಪಾಯಸಕ್ಕೆ ನಾವು ಏನೇ ಸ್ವೀಟ್ ಮಾಡಿದ್ರೂ ಏಲಕ್ಕಿ ಪೌಡ್ರ್ ಅನ್ನೋದು ಸೇರಿಸಬೇಕಾಗುತ್ತೆ. ನೋಡಿ, ಈ ಥರ ಬೆಲ್ಲ ಅನ್ನೋದು ನಮ್ಮ ಬಾಡಿಗೆ, ಬೆಲ್ಲ ಗಸಗಸೆ ಅನ್ನೋದು ಈ ರೀತಿ ನಾವು ಸೇವಿಸ್ಬೋದಾಗುತ್ತೆ. ಹಾಗಾಗಿ ಹೆಸರುಬೇಳೆ ಪಾಯಸ ವಾರಕ್ಕೆ 2 ಸಲ ಖಂಡಿತ ಮಾಡ್ಕೊಳ್ತೀರಲ್ವ. ಈಗ ಸರ್ವ್ ಮಾಡ್ಕೊಳ್ಳೋಣ. ಇದೀಗ ರೆಡಿಯಾಗಿದೆ ನೋಡಿ, ಶಾವಿಗೆ ಎಲ್ಲ ಹಾಗೆ ಕರಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್.